ದೇವೇಗೌಡರಿಗೆ ತಪ್ಪಿದ ರಾಜ್ಯಸಭಾ ಟಿಕೆಟ್. ಇನ್ನು ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಯ ಮೇಲೆ ಈಗ ಕಾರ್ಮೋಡ ಕವಿದಿದೆ. ದೇವೇಗೌಡರಿಗೆ ತಪ್ಪಿದ ರಾಜ್ಯಸಭಾ ಟಿಕೆಟ್. ರಾಜ್ಯದಲ್ಲಿ ಎನ್ಡಿಎ ಮೈತ್ರಿ ಮೇಲೆ ಕಾರ್ಮೋಡ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಒಗ್ಗಟ್ಟಿನ ಕೊರತೆ ಶುರುನಾ? ಹಾಗಾದ್ರೆ ದೇವೇಗೌಡರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡುವ ವಿಚಾರ, ಈ ವಿಚಾರ ರಾಜ್ಯ ಬಿಜೆಪಿ ನಾಯಕರಲ್ಲೇ ಚರ್ಚೆಗೆ ಕಾರಣ ಆಗಿದೆ. ಇನ್ನು ಬಿಜೆಪಿ ಜೆಡಿಎಸ್ ನಾಯಕರಲ್ಲಿ ಆಯ್ಕೆ ವಿಚಾರದಲ್ಲೇ ಗೊಂದಲ. ರಾಜ್ಯ ಬಿಜೆಪಿ ನಾಯಕರಿಗೆ ಹಳೆ ಮೈಸೂರು ಭಾಗದಲ್ಲಿ ಕ್ಷೇತ್ರ ಒಕ್ಕಲಿಗ ಸಮುದಾಯವನ್ನ ಕಳೆದುಕೊಳ್ಳುವ ಭಾರಿ ಆತಂಕ ಇದೆ. ದೇವೇಗೌಡರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡದಿದ್ರೆ ಬಿಜೆಪಿಗೆ ಸಂಕಷ್ಟನ. ರಾಜ್ಯಸಭೆಗೆ ದೇವೇಗೌಡರನ್ನ ಕೈಬಿಟ್ಟಿದ್ದಕ್ಕೆ ತೀವ್ರಗೊಂಡ ಚರ್ಚೆ. ರಾಜ್ಯ ಬಿಜೆಪಿ ನಾಯಕರ ಮಾಹಿತಿಯನ್ನ ಕೇಳಿದಂತ ಹೈಕಮಾಂಡ್ ಸದ್ಯಕ್ಕೆ ದೇವೇಗೌಡರಿಗೆ ಒಂದು ರಾಜ್ಯಸಭಾ ಟಿಕೆಟ್ ತಪ್ಪಿದೆ. ಈಗ ಆಲ್ರೆಡಿ ಒಂದು ವಿಚಾರ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಒಂದು ಕಡೆ ಜೆಡಿಎಸ್, ಮತ್ತೊಂದು ಕಡೆ ಬಿಜೆಪಿಯ ನಡುವೆ ಈಗ ಏನು ಬಿರುಕು ಮೂಡುವ ಸಾಧ್ಯತೆಗಳಿದ್ದಾವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏಕೆಂತಂದ್ರೆ ದೇವೇಗೌಡರು ವರಿಷ್ಠರಿದ್ದಾರೆ, ಇನ್ನು ಪ್ರಭಾವಿ ನಾಯಕರಿದ್ದಾರೆ, ಅದರ ಜೊತೆಗೆ ಸಾಕಷ್ಟು ರಾಜಕೀಯದ ಅನುಭವಗಳಿದ್ದಾವೆ. ಸದ್ಯಕ್ಕೆ ಅವರಿಗೆ ಒಂದು ಟಿಕೆಟ್ ಅನ್ನ ನೀಡಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ನಾನಾ ರೀತಿಯ ಕಸರತ್ತನ್ನು ಕೂಡ ಮಾಡಿದ್ರು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೋಗಿ ಚರ್ಚೆ ಕೂಡ ಮಾಡಿದ್ರು. ಸ್ಥಳೀಯ ಮಟ್ಟದಲ್ಲಿ ಯಾವುದೇ ರೀತಿಯ ಚರ್ಚೆಯನ್ನ ಕುಮಾರಸ್ವಾಮಿ ಅವರು ಮಾಡಿರಲಿಲ್ಲ. ನೇರವಾಗಿ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಮರು ಆಯ್ಕೆಯನ್ನ ಮಾಡಬೇಕು ದೇವೇಗೌಡರನ್ನ, ಏಕೆಂತಂದ್ರೆ ಅವರ ಸ್ಥಾನವೇ ತೆರವಾಗ್ತಾ ಇರೋದ್ರಿಂದ ಅವರನ್ನೇ ಮತ್ತೆ ಆಯ್ಕೆ ಮಾಡಬೇಕು ಅಂತ ಸಾಕಷ್ಟು ಕಸರತ್ತನ್ನ ಮಾಡಿದ್ರು. ಆದ್ರೆ ಲಾಸ್ಟ್ ಮಿನಿಟ್ ನಲ್ಲಿ ಚೇಂಜ್ ಆಯ್ತು. ಎಚ್ಡಿಡಿಗೆ ಟಿಕೆಟ್ ಮಿಸ್, ವರದಿ ಕೇಳಿದ ಬಿಜೆಪಿ ಹೈಕಮಾಂಡ್. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ನಷ್ಟ ಉಂಟಾಗುತ್ತಾ? ಒಕ್ಕಲಿಗರ ಸಮುದಾಯದ ಓಟ್ ಕೈ ತಪ್ಪಿ ಹೋಗುತ್ತಾ? ಮೈತ್ರಿಯಲ್ಲಿ ದೇವೇಗೌಡರ ಆಯ್ಕೆ ಎಷ್ಟು ಮುಖ್ಯ ಆಗಿತ್ತು? ಎಚ್ಡಿಡಿ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಹೇಳಿಕೆ ಏನಿತ್ತು? ಬಿಜೆಪಿ ಹೈಕಮಾಂಡ್ಗೆ ರಾಜ್ಯ ಬಿಜೆಪಿ ನಾಯಕರ ಮಾಹಿತಿ ರವಾನೆ. ದೇವೇಗೌಡರ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಪರ ವೋಟ್ ಬಿಜೆಪಿಗೆ ಬರುತ್ತೆ. ಸಮುದಾಯ ಕೈ ತಪ್ಪಿ ಹೋಗುವ ವಿಚಾರ ದೇವೇಗೌಡರ ಆಯ್ಕೆಯಲ್ಲಿ ಬರಲ್ಲ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನಂತೆ ಬಿಜೆಪಿಯ ವರ್ಚಸ್ಸು ಹೆಚ್ಚಳ ಇದೆ. ಎಚ್ಡಿಡಿ ಆಯ್ಕೆಯಲ್ಲಿ ಬಿಜೆಪಿಗೆ ಲಾಭ ನಷ್ಟ ಲೆಕ್ಕಾಚಾರ ಹಾಕುವುದು ಸರಿಯಲ್ಲ. ಕಾಂಗ್ರೆಸ್ ಮಾತ್ರ ಒಕ್ಕಲಿಗ ಸಮುದಾಯದ ಮುಂದೆ ಬಿಜೆಪಿ ವಿರೋಧಿ ಪಟ್ಟಿ ಕಟ್ತಾ ಇದೆ. ಜೆಡಿಎಸ್ ಕಡಿಮೆ ಶಾಸಕರನ್ನ ಹೊಂದಿದೆ. ಬಿಜೆಪಿ ಅಭ್ಯರ್ಥಿ ಆಯ್ಕೆ ಮಾಡಿದ್ದೇ ಸರಿ. ಬಿಜೆಪಿ ಅಭ್ಯರ್ಥಿ ಆಯ್ಕೆ ಆಗದಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಕಷ್ಟ ಆಗ್ತಾ ಇತ್ತು ಅಂತ ಈ ಒಂದು ವರದಿಯಲ್ಲಿ ತಿಳಿಸಲಾಗಿದೆ. ಸದ್ಯಕ್ಕೆ ಎಚ್ಡಿಡಿಗೆ ಟಿಕೆಟ್ ಮಿಸ್ ಆಗಿರೋದ್ರಿಂದ ಈಗ ಬಿಜೆಪಿ ಹೈಕಮಾಂಡ್ ಕೂಡ ವರದಿಯನ್ನ ಕೇಳಿದೆ. ಇನ್ನು ಹಳೆ ಮೈಸೂರು ಭಾಗ ಅಂತಂದ್ರೆ ಒಕ್ಕಲಿಗ ಪ್ರಾಬಲ್ಯ ಕ್ಷೇತ್ರ, ಅದರಲ್ಲೂ ಜೆಡಿಎಸ್ ಅನ್ನ ಸಾಕಷ್ಟು ಬೆಂಬಲಿಸ್ತಾ ಇದ್ದಂಥ ಒಂದು ಮತಕ್ಷೇತ್ರ ಅದು. ಹಾಗಾಗಿ ಸದ್ಯಕ್ಕೆ ಒಂದು ಹಳೆ ಮೈಸೂರು ಭಾಗ ಕೈ ತಪ್ಪುವ ಭೀತಿ ಕೂಡ ಬಿಜೆಪಿಯವರಿಗಿದೆ. ಇದರ ಬೆನ್ನಲ್ಲೇ ವರದಿಯನ್ನು ಕೂಡ ಹೈಕಮಾಂಡ್ ಕೇಳಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಏನೀಗ ರಾಜ್ಯಸಭಾ ಟಿಕೆಟ್ ದೇವೇಗೌಡರಿಗೆ ಮಿಸ್ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಮಾಹಿತಿಯನ್ನು ಕೂಡ ಕೇಳಿದ್ದಾರೆ. ಈಗ ಹೈಕಮಾಂಡ್ಗೆ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ವರದಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಹೇಗೆ? ಏನು ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಜೆಡಿಎಸ್ ನಾಯಕರು ಕೂಡ ಇದ್ದಂಥದ್ದು. ಯಾಕೆಂದ್ರೆ ಕೊನೆ ಬಾರಿ ಅವಕಾಶ ಸಿಗುತ್ತೆ ಎಂಬ ಲೆಕ್ಕಾಚಾರಗಳನ್ನ ಕೂಡ ಜೆಡಿಎಸ್ ನಾಯಕರು ಹಾಕೊಂಡಿದ್ರು. ಇಲ್ಲೋ ಒಂದ್ ಕಡೆ ಜೆಡಿಎಸ್ ನಾಯಕರು ಕೂಡ ಈ ಲೆಕ್ಕಾಚಾರದಲ್ಲಿ ಇದ್ರು, ಇನ್ನೊಂದ್ ಕಡೆ ರಾಜ್ಯ ನಾಯಕರು ಕೂಡ ದೇವೇಗೌಡರಿಗೆ ನೀಡಬಹುದು ಎಂಬ ಲೆಕ್ಕಾಚಾರಗಳು ಕೂಡ ಇತ್ತು. ಆದ್ರೆ ಹೈಕಮಾಂಡ್ ನಾಯಕರು ವಯಸ್ಸಿನ ಕಾರಣಗಳನ್ನ ನೀಡಿ ಬೇರೆ ವ್ಯಕ್ತಿ ಅಂದ್ರೆ ಪ್ರೊಫೆಸರ್ ನಾಗರಾಜು ಅವರಿಗೆ ಟಿಕೆಟ್ ಅನ್ನ ನಿನ್ನೆ ಘೋಷಣೆ ಮಾಡಿರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸಿರೋದು. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಾಬಲ್ಯ ಹೆಚ್ಚಾಗಿದೆ. ಮತ್ತೆ ಅದೇ ರೀತಿಯಾದಂತೆ ಅಲ್ಲಿನ ಒಕ್ಕಲಿಗ ಸಮುದಾಯವು ಕೂಡ ದೊಡ್ಡ ಮಟ್ಟದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬರುತ್ತೆ. ಅದರಿಂದಾಗಿ ದೇವೇಗೌಡರು ಕೂಡ ಒಕ್ಕಲಿಗ ನಾಯಕರ ಪ್ರಶ್ನಾತೀತ ನಾಯಕರು ಆಗಿರೋದ್ರಿಂದ ಇದು ರಾಜ್ಯ ಕಾಂಗ್ರೆಸ್ ಒಂದು ಸ್ವಲ್ಪ ಆತಂಕ ಹೆಚ್ಚಾಗಿರುವಂತದ್ದು. ಇನ್ನೊಂದ್ ಕಡೆ ನೋಡೋದಾದ್ರೆ ಮೈತ್ರಿ ಕೂಡ ಸಮಸ್ಯೆ ಆಗುವ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ಮೈತ್ರಿ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿವೆ. ಒಂದ್ ಕಡೆ GP ಎಲೆಕ್ಷನ್
ಒಟ್ಟಾಗಿ ಹೋಗ್ಬೇಕಾ ಮತ್ತೆ ಅದರ ಸ್ಥಳೀಯ ಚುನಾವಣೆ ಒಟ್ಟಾಗಿ ಹೋಗ್ಬೇಕಾ ಬೇಡವಾ ಎಂಬ ಬಗ್ಗೆ ಕೂಡ ಲೆಕ್ಕಾಚಾರಗಳು ಮೊದಲಿಂದಲೂ ಕೂಡ ನಡೀತಿದೆ. ಈ ಏನು ಟಿಕೆಟ್ ನಿರಾಕರಣೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ ನಾಯಕರು ಕೂಡ ಅಸಮಾಧಾನಕ್ಕೆ ಕಾರಣ ಆಗ್ತಿದೆ. ಪ್ರಮುಖವಾಗಿ ಕಾರ್ಯಕರ್ತರು ಕೂಡ ಯಾವುದೇ ಕಾರಣಕ್ಕೂ ಮೈತ್ರಿಯಾಗಿ ನಾವು ಚುನಾವಣೆಗೆ ಹೋಗೋದು ಬೇಡ, ದೇವೇಗೌಡರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾವು ಮೈತ್ರಿಯಾಗಿ ಹೋಗ್ಬೇಕು ಎಂಬ ಚರ್ಚೆಗಳು ಕೂಡ ಆರಂಭ ಆಗಿವೆ. ಇದರಿಂದಾಗಿ ಮುಂದಿನ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾರೆ ಎಂಬ ಪ್ರಶ್ನೆಗಳು ಕೂಡ ಮೂಡಿರುವಂತದ್ದು. ಇನ್ನೊಂದ್ ಕಡೆ ಕೆಲವೊಂದ್ ಕಡೆ ದೇವೇಗೌಡರ ಏನು ಇದು ಟಿಕೆಟ್ ನಿರಾಕರಣೆ ರಾಜ್ಯ ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ನಷ್ಟ ಉಂಟು ಮಾಡುತ್ತೆ. ಯಾಕೆಂದ್ರೆ ಅಲ್ಲಿ ಅಲ್ಪ ಸ್ವಲ್ಪ ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತು ಪ್ರಾಬಲ್ಯ ಹೊಂದಿರುವಂತ ಬಿಜೆಪಿಗೆ ಈ ಏನು ತಿರಸ್ಕಾರ ಎಲ್ಲ ಒಂದ್ ಕಡೆ ಹೌದು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ. ಈ ಹಿಂದೆ ಆಲೋಚನೆಗಳಿದ್ವು, ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರಿಗೆ ಟಿಕೆಟ್ ಕೊಟ್ರೆ ನಮ್ಗೊಂದಷ್ಟು ವೋಟ್ ಗೇನ್ ಆಗ್ಬೋದು ಮತ್ತು ಒಕ್ಕಲಿಗರ ಪ್ರಾಬಲ್ಯ ಕೂಡ ನಾವು ಗಳಿಸಬಹುದು ಎಂಬ ಲೆಕ್ಕಾಚಾರದಲ್ಲಿ ಏನೋ ರಾಜ್ಯ ನಾಯಕರು ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಕುರುಬ ಸಮುದಾಯದ ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನ ಕೆಳಗಿಳಿಸಿದ ನಂತರ ಅವರ ಲೆಕ್ಕಾಚಾರ ಕೂಡ ಬೇರೆ ಆಗಿರೋದಂದ್ರೆ ಈ ಬಾರಿ ಕುರುಬ ಸಮುದಾಯದವರಿಗೆ ರಾಜ್ಯಸಭೆ ಟಿಕೆಟ್ ಕೊಟ್ಟಿದ್ಯಾದಲ್ಲಿ ನಾವು ಕುರುಬ ಸಮುದಾಯದ ಪರ ಇದ್ದೀವಿ ಎಂಬ ಬಿಂಬಿಸಬಹುದು ಎಂಬ ಲೆಕ್ಕಾಚಾರ ಹೈಕಮಾಂಡ್ ನಾಯಕರದ್ದು ಆಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಅದು ಉಲ್ಟಾ ಆಗುವ ಸಾಧ್ಯತೆ ಇರುವಂತದ್ದು ಮತ್ತು ಒಕ್ಕಲಿಗ ಸಮುದಾಯವನ್ನು ಅಂದ್ರೆ ಅದರಿಂದ ಬಿಜೆಪಿಯಿಂದ ದೂರ ಉಳಿಯುವ ಸಾಧ್ಯತೆನೂ ಇರುವಂತದ್ದು. ಪ್ರಮುಖವಾಗಿ ಜೆಡಿಎಸ್ ಬಿಜೆಪಿಯಲ್ಲೂ ಕೂಡ ಅಷ್ಟಾಗಿ ಏನು ಮೈತ್ರಿ ಹೈಕಮಾಂಡ್ ಮಟ್ಟದಲ್ಲಾದ್ರೂ ಕೂಡ ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು ಮತ್ತು ಕಾರ್ಯಕರ್ತರ ಮಟ್ಟದಲ್ಲಿ ಹಾಕ್ತಿಲ್ಲ. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ನಷ್ಟ ಆಗಿರ್ಬೋದು. ಇದ್ರ ಬಗ್ಗೆ ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿರೋದು. ಅಂದ್ರೆ ಏಕಾಏಕಿ ಈ ರೀತಿಯಾದಂತ ಲೆಕ್ಕಾಚಾರಗಳು ಮಾಡಬಾರ್ದಾಗಿತ್ತು. ಯಾಕೆಂದ್ರೆ ಇದು ಮುಂದಿನ ಮೈತ್ರಿಗೂ ಕೂಡ ದೊಡ್ಡ ಸಮಸ್ಯೆ ಆಗ್ಬೋದು ಎಂಬ ನಿರೀಕ್ಷೆಯಲ್ಲಿ ಇರುವಂತದ್ದು. ಒಟ್ಟಿನಲ್ಲಿ ಇವೆಲ್ಲವೂ ಕೂಡ ಬಿಜೆಪಿ ಮತ್ತು ಮೈತ್ರಿಯಲ್ಲಿನ ಅಸಮಾಧಾನಕ್ಕೆ ಮತ್ತಷ್ಟು ಕಾರಣ ಆಗುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಮಾರುತಿ, ಈಗ ಬಹಳ ಪ್ರಮುಖವಾಗಿ 2028ರ ಚುನಾವಣೆ ಎಷ್ಟು ಮುಖ್ಯ ಆಗುತ್ತೋ ಅದೇ ರೀತಿ ಈಗ GB ಎಲೆಕ್ಷನ್ ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಒಂದು GB ಎಲೆಕ್ಷನ್ನಲ್ಲಿ ಮೈತ್ರಿಯ ಸಾಮರ್ಥ್ಯ ಆಗಿರಬಹುದು, ಈಗ ಬಲಾಬಲ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಪ್ರೂವ್ ಮಾಡ್ಕೊಳ್ಬೇಕು ಅಂತಂದರೆ ಒಂದು GB ಎಲೆಕ್ಷನನ್ನು ಒಟ್ಟಾಗಿ ಎದುರಿಸಬೇಕಾಗತ್ತೆ. ಆದರೆ ಈಗ ಇರುವಂತಹ ಗೊಂದಲಗಳನ್ನು ನಾವು ಗಮನಿಸ್ತಾ ಹೋದರೆ GB ಎಲೆಕ್ಷನ್ನಲ್ಲಿ ಒಂದು ಮೈತ್ರಿ ಮುಂದುವರಿಯುತ್ತಾ ಅಥವಾ ಬ್ರೇಕ್ ಆಗುತ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹಿಂದೆ ಕೂಡ GBA ಚುನಾವಣೆ ವಿಚಾರದಲ್ಲಿ ಮೈತ್ರಿಯಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿತ್ತು. ಪ್ರಮುಖವಾಗಿ GBA ಸಂಬಂಧಪಟ್ಟಂತೆ ನಮ್ಗೆ ಅತಿ ಹೆಚ್ಚು ಅಂದ್ರೆ 100 ಸೀಟುಗಳು ಬೇಕು ಅಂತ ಕೂಡ ಒತ್ತಡ ಜೆಡಿಎಸ್ ಕಡೆಯಿಂದ ಕೇಳಿ ಬರ್ತಿತ್ತು. ಬಟ್ ರಾಜ್ಯ ಬಿಜೆಪಿ ನಾಯಕರು ಎಲ್ಲೋ ಒಂದ್ ಕಡೆ ಅದನ್ನ ಕೊಡೋದಕ್ಕೆ ಹಿಂದೇಟ್ ಆಗ್ತಿದ್ರು. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಒಂದೇ ಒಂದು ಶಾಸಕರಿಲ್ಲದ ಬಿಜೆಪಿಗೆ ಅಷ್ಟೊಂದು ಸೀಟ್ಗಳನ್ನ ಯಾಕೆ ಕೊಡ್ಬೇಕು ಎಂಬ ಲೆಕ್ಕಾಚಾರವು ಕೂಡ ರಾಜ್ಯ ಬಿಜೆಪಿಯಲ್ಲಿ ಇತ್ತು. ಆದ್ರೂ ಕೂಡ ಅವರೆಲ್ಲೂ ಕೂಡ ಬಹಿರಂಗವಾಗಿ ಆ ಹೇಳಿಕೆಯನ್ನ ಕೊಟ್ಟಿರ್ಲಿಲ್ಲ. ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಎಂಬ ಕಾರಣದವು ಕೂಡ ಇತ್ತು. ಈಗ ಹಳೆ ಮೈಸೂರು ಭಾಗ ಈಗ ಏನು ದೇವೇಗೌಡ ಟಿಕೆಟ್ ನಿರಾಕರಣೆ ಮತ್ತಷ್ಟು ಅಸಮಾಧಾನಕ್ಕೆ ಕೂಡ ಬಿಜೆಪಿ ಜೆಡಿಎಸ್ ನಲ್ಲಿ ಕಾರಣ ಆಗ್ತಿರೋದು. ಇದು ಬಹಿರಂಗವಾಗಿ ಯಾರು ಕೂಡ ಹೈಕಮಾಂಡ್ ನಿರ್ಧಾರ ಮತ್ತು ನಾವು ಟಿಕೆಟ್ ಕೇಳಿಲ್ಲ ಎಂಬ ಜೆಡಿಎಸ್ ನಾಯಕರು ಹೇಳ್ತಿದ್ರು ಕೂಡ ಒಳಗೆ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಉಂಟಾಗಿರುವಂತದ್ದು. ಒಬ್ಬ ಮಾಜಿ ಪ್ರಧಾನಿ ಮಣ್ಣಿನ ಮಗ ದೇವೇಗೌಡರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಹೇಗೆ ಅಂತ ಲೆಕ್ಕಾಚಾರ ಕೂಡ ಜೆಡಿಎಸ್ ನಲ್ಲಿ ಆರಂಭ ಆಗಿದೆ. ಇದರಿಂದಾಗಿ ಮುಂದಿನ ಸ್ಥಳೀಯ ಚುನಾವಣೆಗಳು ಕೂಡ ಇದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಬಹುದು. ಈಗಾಗಲೇ ಜೆಡಿಎಸ್ ಅವರು ಪ್ರತ್ಯೇಕವಾಗಿ ಸ್ಥಳೀಯ ಸಂಸ್ಥೆ ಆಗಿರ್ಬೋದು ಮತ್ತು GB ಸ್ಪರ್ಧೆ ಮಾಡ್ಬೇಕಂತ ಚಿಂತನೆ ಮಾಡಿದ್ರು. ಈ ಟಿಕೆಟ್ ನಿರಾಕರಣೆ ಮತ್ತಷ್ಟು ಅದಕ್ಕೆ ಪುಷ್ಟಿ ನೀಡುವ ಸಾಧ್ಯತೆ ಇರುವಂತದ್ದು. ಮತ್ತು ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಇದ್ರು ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಅವರು ಮೈತ್ರಿಯಲ್ಲಿ ಇದ್ರು ಕೂಡ ಏನು ನಾಮಪತ್ರಕ್ಕೆ ಸಲ್ಲಿಕೆ ಸಂದರ್ಭದಲ್ಲಿ ಕೂಡ ಕುಮಾರಸ್ವಾಮಿ ಕಾಣ್ಕೊಳ್ಳಿಲ್ಲ. ಮತ್ತೆ ಜೆಡಿಎಸ್ ಅವರು ತಮಗೆ ಬೇಕಾ ಅಭ್ಯರ್ಥಿಯನ್ನ ಪ್ರತ್ಯೇಕವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಮತ್ತೆ ಅದೇ ರೀತಿಯಾದಂತೆ ಬಿಜೆಪಿಯವರು ಕೂಡ ಪ್ರತ್ಯೇಕವಾಗಿ ಅಂದ್ರೆ ಬೇರೆ ಬೇರೆ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಹೊರತು ಒಟ್ಟಾಗಿ ಯಾರು ಹೋಗಿಲ್ಲ. ಯಾಕಂದ್ರೆ ನಿನ್ನೆಯಿಂದಲೇ ಅದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅಂದ್ರೆ ಮೈತ್ರಿಯಾಗಿ ಯಾವುದು ಇಲ್ಲ ಕಾಣ್ತಿಲ್ಲ ಎಂಬ ಲೆಕ್ಕಾಚಾರಗಳು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ಮದ್ದರಿತಾರೆ ಬಿಜೆಪಿ ವರಿಷ್ಠರಾಗಿರ್ಬೋದು ಮತ್ತು ಜೆಡಿಎಸ್ ವರಿಷ್ಠರು ಅಥವಾ ಮೈತ್ರಿ ಹೊರತುಪಡಿಸಿ ಸ್ಥಳೀಯ ಮತ್ತು GB ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಒಟ್ಟಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಬಿಜೆಪಿಗೆ ನಷ್ಟ ಆಗುವ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ಕಾಂಗ್ರೆಸ್ ನಾಯಕರು ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ನಿನ್ನೆಯಿಂದಲೇ ಆರಂಭ ಮಾಡಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ನಾಯಕರು ಕೂಡ ದೇವೇಗೌಡರಿಗೆ ಟಿಕೆಟ್ ತಪ್ಪಿಸಬಾರ್ದಾಗಿತ್ತು. ಈ ವಯಸ್ಸಿನಲ್ಲಿ ಟಿಕೆಟ್ ತಪ್ಪಿಸಿರುವಂತದ್ದು ಒಕ್ಕಲಿಗ ಸಮುದಾಯಕ್ಕೆ ಮಾಡಿರುವಂತಹ ಅನ್ಯಾಯ ಎಂಬ ಮಾತನ್ನು ಕೂಡ ಧ್ವನಿಯನ್ನು ಕೂಡ ಕಾಂಗ್ರೆಸ್ ನಾಯಕರು ಎತ್ತಿರುವಂತದ್ದು. ಅವರು ಕೂಡ ಎನ್ಕೇಶ್ ಮಾಡ್ಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆ ಯಾವ ರೀತಿಯಾದಂತಹ ಕೌಂಟರ್ ಬಿಜೆಪಿ ಕಡೆಯಿಂದ ಬರುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.